ಫಾಸ್ಟ್ ಮಾಡ್ಕೊಂಡ್ಬಂದ್ರು ಕೆಲಸನ. ಇಲ್ಲಿ ಒಂದು ಮರ ಇತ್ತು, ಮರ ರಿಮೂವ್ ಆಗಬೇಕು ಅಂತ ಸ್ಟಾಪ್ ಮಾಡಿದ್ರು. ಸರಿ ಗೋಪಾಲ ಅವರು ಬಂದು ಮರ ರಿಮೂವ್ ಮಾಡಿದ್ರು. ಬಂದೆಲ್ಲ ಮಾಡಿದ್ಮೇಲೆ ಮಾಡ್ತೀವಿ ಅಂದ್ರೆ ಸ್ಟಾಪ್ ಮಾಡೇಬಿಟ್ರು ಸರ್. ಒಂದು 4-5 ತಿಂಗಳಾಯಿತು. ಕಸ ನೀರು ತುಂಬಿಕೊಂಡು ಗಲೀಜು ನೋಡಿದ ಎಲ್ಲ ಡಬ್ಬ ಸ್ಮೆಲ್ಲು ಸೊಳ್ಳೆಗಳು ಸಿಕ್ಕಾಬಿಟ್ಟೆ. ನನಗೆ ವ್ಯಾಪಾರಕ್ಕೆ ಭಾಳ ತೊಂದರೆ ಇದೆ. ಆಮೇಲೆ ಇಲ್ಲಿ ಒಂದು ಚೂರು ಇದು ಬರೋಕೆ ನೋಡಿ ಸ್ಕಿಟ್ ಬಿದ್ದು ಒಳಗೆ ಕೊಂಡಿದ್ದಾರೆ. ಭಯ ನೋಡಿ ಇವೆಲ್ಲ ಹೊಡೆ ಈಗ ಇದರಿಂದ ಓಲಿ ಅದು ನೋಡ್ಬಿಟ್ಟು ಅಲ್ಲಿ ಮಾಡೋಣ ಮೇನ್ ರೋಡ್ ಬೇರೆ ಎಲ್ಲ ಬಸ್ ಆ ಕಡೆ ಈ ಕಡೆ ಬಿಟ್ಟಿದ್ದಾರೆ. ಈಗ ಏನು ಹೇಳ್ತಾರೆ ಕೆಲವರು ಹೇಳ್ತಾರೆ ಈಗ ಅಲ್ಲಿ ವೈಟ್ ಟಾಪಿಂಗ್ ನಡೀತದೆ, ಈಗ ಸದ್ಯಕ್ಕೆ ಮಾಡೋದು ಬಿಡಲಿ ಯಾವ ಕಾರಣ ಎಲ್ಲ ಜನಗಳು ಹೆಂಗಂತವ್ರೆ. ಇನ್ನು ಅಲ್ಲಿ ಸ್ಟಾಪ್ ಮಾಡೋಕೆ ಹೋದ್ರೆ ಇಲ್ಲಿ ಬಸ್ಗಳು ಇನ್ನೆಲ್ಲೂ ಹೋಗೋಕೆ ಬೇರೆ ಇಲ್ಲ. ಅಲ್ಲಿ ವೈಟ್ ಟಾಪಿಂಗ್ ಅಂತ ಮಾಡೋಕ್ಕಾಗಲ್ಲ ಅಂತ ಏನರ್ಥ ಅಲ್ವಾ ಈಗ ಬಸ್ಗಳು ಬೇರೆ ಜಾಗ ಎಲ್ಲ ಹೋಗಿ ರೂಟ್ ಇಲ್ಲ ಬೇರೆ. ಈಗ ರಸ್ತೆ ಸಂಚಾರಕ್ಕೆ ಎಲ್ಲ ವಾಹನಗಳು ಮಾಡ್ಕೊಳ್ಳೇಬೇಕು. ಅದು ಮೊದಲು ರಿವ್ಯೂ ಮಾಡ್ಕೋಬೇಕು. ಮೊದಲು ಮಾಡೋದು ಇದು ಮಾಡಿಲ್ಲ, ಸ್ಟಾಪ್ ಮಾಡ್ಬಿಟ್ಟು. ಈಗ ನಾವು ಜನಗಳು ಅನ್ನೋದು ಈಗ ಅಲ್ಲಿ ಇನ್ನು 6 ತಿಂಗಳು ಆಗೋದು ವರ್ಷ ಗೊತ್ತಿಲ್ಲ ಅಂತ ಹೇಳ್ಬೋದು. ಅದು ಇದೊಂದು ಮೊದಲು ಆದಷ್ಟು ಇದು ಮಾಡ್ಕೊಬೇಕು ಸರ್. ಉದಾಹರಣೆಗೆ ಅಪ್ ಇದೆ, ಡೌನ್ ಇದೆ, ಕೆಲವು ಬ್ರೇಕ್ಗಳು ಕಮ್ಮಿ ಇರ್ತವೆ. ಏನೋ ಒಂಚೂರು ಬ್ರೇಕ್ ಇರಲಿಲ್ಲ ಹೋಯ್ತು ಮುಗೀತು. ಅವ್ನು ಬಂದು ಒಳಗೆ ಬೀಳೋದೇನೆ. ಸುಮಾರು ಆಕ್ಸಿಡೆಂಟ್ ಆಗುತ್ತೆ ನೋಡಿ. ಆ ಟರ್ನಿಂಗ್ ಆಗವೆ ಇಲ್ಲೂ ಆಯ್ತವೆ, ಸುಮಾರು ಆಗಿದೆ ಇಲ್ಲ. ಜಂಕ್ಷನ್ ಸರ್ಕಲ್ ಬೇರೆ. ಈಗ 4 ತಿಂಗಳ ಎಷ್ಟು 4 ತಿಂಗಳು ಆಯ್ತಾ? 4 ತಿಂಗಳು ಆಯ್ತು ಸರ್. 4 ತಿಂಗಳು ಯಾರು ಅಧಿಕಾರಿಗಳು ಗಮನಿಸಿದ್ರೆ ಬಂದು ಯಾರು ಗಮನಿಸ ಬಂದಿದ್ದು ಮಾಡಿ ಸರ್. ಅವತ್ತು ಸ್ಟಾಪ್ ಮಾಡೋದು ಅಷ್ಟೇ. ಈಗ ನೋಡಿ ಇದೆಲ್ಲ ಸುದ್ದು ಕಟ್ಬಿಡೋದು ಅಷ್ಟೇ. ತಿರುಗಿ ಬಂದೇ ಇಲ್ಲ ಈ ಕಡೆ. ಈಗ ಹಿಂದೆ ಇರೋಂಥ BBMP ಅಧಿಕಾರಿಗಳು, BBMP ಇದ್ದಂಥ ಸದಸ್ಯರಾಗಿರ್ಬೋದು, ಯಾರು ಕಾರ್ಪೊರೇಟರ್ ಆಗಿರ್ಬೋದು, ಮುಂದೆ ಕಾರ್ಪೊರೇಟರ್ ಆಗ್ತೀನಿ ಅನ್ನೋರಾಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, ಯಾರು ಬಂದಿದ್ದಾರೆ ಇದ್ರ ಬಗ್ಗೆ? ಬಂದಿಲ್ಲ. ನಮ್ಗೆ ಬಂದು ಮಾಡ್ಬಿಟ್ಟು ಇನ್ನೂ ಅವ್ರಿಗೆ ಒಳ್ಳೆ ಹೆಸರು ಬರುತ್ತಲ್ವಾ. ಈಗ ಸರ್ಕಾರ ಆಗಲಿ BBMP ಆಗಲಿ ಹೇಳೋದಂದೇನೆ. ಹೌದು, ನಾನು ಬೆಂಗಳೂರು ಜನಕ್ಕೋಸ್ಕರ ಇದ್ದೀನಿ, ಜನಪರ ಕರ್ನಾಟಕದಿಂದ ಜನಕ್ಕೆ ಸರ್ಕಾರ ಹೇಳಿದ್ರೆ BBMP ಹೇಳೋದಂದ್ರೆ ಬೆಂಗಳೂರು ಜನ ಉದ್ಧಾರ ಮಾಡಿದ್ರೆ ಬೆಂಗಳೂರು ಉದ್ಧಾರ ಮಾಡ್ತಾರೆ. ಅದು ಹೇಳ್ತಾರೆ, ಬಟ್ ಮಾಡ್ತಾ ಇಲ್ವಲ್ಲ. ಮಾಡ್ತಾ ಇಲ್ಲ. ಮುಚ್ಚು ಈಗ ಇದು ಮೇನ್ ನೋಡಿದಲ್ವಾ ಎಷ್ಟು ಇದು ಮಾಡಿ ಅಲ್ಲಿ ರೋಡ್ ಇದು ಮಾಡ್ತೀವಿ ಅಂದ್ರೆ ಇಲ್ಲಿಗೆ ಮೋರಿಗೆ ಅಟ್ಯಾಚ್ ಮಾಡೋಕ್ಕೂ ಅದನ್ನ ಮೋರಿಗೆ ಇದ್ರು ಸರ್. ಓಲಿ ಮಾಡಿ ಬೇಗ ಮುಗಿಸಿದಷ್ಟು ಒಳ್ಳೆಯದಲ್ವಾ. ಇಲ್ಲಿ MLA ಏನು ಮಾಡ್ತಿದ್ದಾರೆ ಸರ್? ಇಲ್ಲ ಅವ್ರು ಬಂದಿರು ಹೋಗ್ಬಿಟ್ಟು ಮಾಡ್ತೀವಿ. ಅವ್ರು ಮರ ರಿಮೂವ್ ಮಾಡೋಕ್ಕೆ ಅವರೇ MLA ಮಾತಿಗೆ ಇವರು ಇದು ಮರನ ಒಂದು ದೊಡ್ಡ ಮರ ಇತ್ತು, ಆ ಮೋರಿ ಮೇಲೆ ಬಂದ್ಬಿಟ್ರೆ ಅದು ಮರ ರಿಮೂವ್ ಮಾಡಬೇಕು. ಆಮೇಲೆ ಇದು ಮಾಡಿದ್ರು ಮರ ಪಾಪ ಅಂತ ಹೇಳಿದ್ರು, ರಿಮೂವ್ ಮಾಡಿದ್ರು. ಮಾಡಿದ್ಮೇಲೆ ಸ್ಟಾಪ್ ಮಾಡ್ಬಿಟ್ರು. ಇದು ಎಷ್ಟು ತಗೊಂತಾರೆ ಅದೇ ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಈಗ ಏನೋ ಪ್ರತಿಭಟನೆ ಮಾಡೋದ್ರಲ್ಲಿ ಯಾರಿಲ್ಲ ಸರ್, ಯಾರು ಗಮನ ಕೊಡ್ತಾರೆ ಸರ್. ಕಡೆ ಯಾರು ಬಂದು ಹೇಳ್ತಾರೆ ನೋಡಿ, ಈಗ ಮಾಡ್ಬಿಟ್ಟು ಮಧ್ಯದಲ್ಲಿ ಮೇನ್ ರೋಡ್ ಮಧ್ಯದಲ್ಲಿ ಹೇಳ್ತಾರೆ, ಹೋಯ್ತಾರೆ ಅಷ್ಟೇ. ಅವರು ಈ ಸ್ಮೆಲ್ ನೀವು ಹೆಂಗಿರ್ತಾರೆ ಅಂತ ಬಂದು ಆಗಲಿಲ್ಲ. BBMP ಏನು ಹೇಳ್ತಾರೆ ಈ ವಿಚಾರವಾಗಿ? BBMP ಅವರು ಇವೆಲ್ಲ ನೋಡಿ ಮಾಡ್ಬೇಕಲ್ಲ ಸರ್. ಮಂದಿ ಇವೆಲ್ಲ ನೋಡ್ಬಿಟ್ಟು ಏನು ತೊಂದರೆ ಇದೆ ಜನಗಳಿಗೆ ಏನು ನಾನು ಮಾಡ್ಬೇಕಲ್ವಾ. ಯಾಕಂದ್ರೆ ಪ್ರತಿಯೊಂದು ವಾರ್ಡಲ್ಲಿ ಝೂನಲ್ಲಿ ಡಬ್ಬ ಇದ್ದೇ ಇರ್ತಾರೆ. ಹೌದು, BBMP ಝೂನಲ್ಲಿ ಬಂದು ನೋಡ್ಬಿಟ್ಟು ಅವ್ರು ಬಂದು ಗಮನಿಸಿದ್ರೆ ಇಲ್ಲ ಸರ್, ಇದೇ ಇಲ್ಲ. ಗಮನಿಸಿದ್ರೆ ಅವರು ಇದು ಮಾಡ್ಬೋದು, ಇಷ್ಟು ಬೇಗ ಕೆಲಸ ಮುಗಿಸ್ಬಾಯ್ತು. ಇಲ್ಲ, ಬಂದು ಗಮನಿಸಿಲ್ಲ. ಇಲ್ಲಿ ನೋಡಿ, ನೀವೇ ನೋಡಿ ಸರ್, ಇದು ಹಣ್ಣು ತರಕಾರಿ ಅಂಗಡಿ, ಸೊಳ್ಳೆಗಳು, ನೊಣಗಳು. ಈಗ ಹೆಂಗೆ ಜನ ಹೆಂಗೆ ಬರ್ತಾರೆ ಹೇಳಿ. ಒಂದು ಪಾರ್ಕಿಂಗ್ ಎಲ್ಲೂ ಮಾಡೋಕ್ಕಾಗಲ್ಲ. ಈಗ ಬೆಳಗ್ಗೆ ಹೊಸ ಸಾಯಂಕಾಲ ಕಾರ್ ಉಳಿಸ್ಬಿಡ್ತಾರೆ, ಅಷ್ಟು ಬರಲ್ಲ. ಹೆಂಗಸು ಮಕ್ಕಳೇ ಬರ್ತಾರೆ, ಈಗ ಬರೋಕ್ಕೆ ಭಯ ಬೀಳ್ತಾರೆ. ಚೂರೆಲ್ಲ ಸ್ಕಿಡ್ ಆದರೂ ಒಳಗೆ ಬೀಳ್ತಾರೆ. ಆ ಕಂಬಿಗಳು ಬೇರೆ ಅಲ್ಲಿ ಭಾಳ ಕಷ್ಟ ಸರ್. ಅಲ್ಲಿ ಫಾಸ್ಟ್ ಮಾಡ್ಕೊಂಡ್ಬಂದ್ರು ಕೆಲಸನ. ಇಲ್ಲಿ ಒಂದು ಮರ ಇತ್ತು, ಮರ ರಿಮೂವ್ ಆಗಬೇಕು ಅಂತ ಸ್ಟಾಪ್ ಮಾಡಿದ್ರು. ಸರಿ ಗೋಪಾಲ ಅವರು ಬಂದು ಮರ ರಿಮೂವ್ ಮಾಡಿದ್ರು. ಬಂದೆಲ್ಲ ಮಾಡಿದ್ಮೇಲೆ ಮಾಡ್ತೀವಿ ಅಂದ್ರೆ ಸ್ಟಾಪ್ ಮಾಡೇಬಿಟ್ರು ಸರ್. ಒಂದು 4-5 ತಿಂಗಳಾಯಿತು. ಕಸ ನೀರು ತುಂಬಿಕೊಂಡು ಗಲೀಜು ನೋಡಿದ ಎಲ್ಲ ಡಬ್ಬ ಸ್ಮೆಲ್ಲು ಸೊಳ್ಳೆಗಳು ಸಿಕ್ಕಾಬಿಟ್ಟೆ. ನನಗೆ ವ್ಯಾಪಾರಕ್ಕೆ ಭಾಳ ತೊಂದರೆ ಇದೆ. ಆಮೇಲೆ ಇಲ್ಲಿ ಒಂದು ಚೂರು ಇದು ಬರೋಕೆ ನೋಡಿ ಸ್ಕಿಟ್ ಬಿದ್ದು ಒಳಗೆ ಕೊಂಡಿದ್ದಾರೆ. ಭಯ ನೋಡಿ ಇವೆಲ್ಲ ಹೊಡೆ ಈಗ ಇದರಿಂದ ಅದು ನೋಡ್ಬಿಟ್ಟು ಅಲ್ಲಿ ಮಾಡೋಣ ಮೇನ್ ರೋಡ್ ಬೇರೆ ಎಲ್ಲ ಬಸ್ ಆ ಕಡೆ ಈ ಕಡೆ ಬಿಟ್ಟಿದ್ದಾರೆ. ಈಗ ಏನು ಹೇಳ್ತಾರೆ ಕೆಲವರು ಹೇಳ್ತಾರೆ ಈಗ ಅಲ್ಲಿ ವೈಟ್ ಟಾಪಿಂಗ್ ನಡೀತದೆ, ಈಗ ಸದ್ಯಕ್ಕೆ ಮಾಡೋದು ಬಿಡಲಿ ಯಾವ ಕಾರಣ ಎಲ್ಲ ಜನಗಳು ಹೆಂಗಂತವ್ರೆ. ಇನ್ನು ಅಲ್ಲಿ ಸ್ಟಾಪ್ ಮಾಡೋಕೆ ಹೋದ್ರೆ ಇಲ್ಲಿ ಬಸ್ಗಳು ಇನ್ನೆಲ್ಲೂ ಹೋಗೋಕೆ ಬೇರೆ ಇಲ್ಲ. ಅಲ್ಲಿ ವೈಟ್ ಟಾಪಿಂಗ್ ಅಂತ ಮಾಡೋಕ್ಕಾಗಲ್ಲ ಅಂತ ಏನರ್ಥ ಅಲ್ವಾ. ಈಗ ಬಸ್ಗಳು ಬೇರೆ ಜಾಗ ಎಲ್ಲ ಹೋಗಿ ರೂಟ್ ಇಲ್ಲ ಬೇರೆ. ಈಗ ರಸ್ತೆ ಸಂಚಾರಕ್ಕೆ ಎಲ್ಲ ವಾಹನಗಳು ಮಾಡ್ಕೊಳ್ಳೇಬೇಕು. ಅದು ಮೊದಲು ರಿವ್ಯೂ ಮಾಡ್ಕೋಬೇಕು. ಮೊದಲು ಮಾಡೋದು ಇದು ಮಾಡಿಲ್ಲ, ಸ್ಟಾಪ್ ಮಾಡ್ಬಿಟ್ಟು. ಈಗ ನಾವು ಜನಗಳು ಅನ್ನೋದು ಈಗ ಅಲ್ಲಿ ಇನ್ನು 6 ತಿಂಗಳು ಆಗೋದು ವರ್ಷ ಗೊತ್ತಿಲ್ಲ ಅಂತ ಹೇಳ್ಬೋದು. ಅದು ಇದೊಂದು ಮೊದಲು ಆದಷ್ಟು ಇದು ಮಾಡ್ಕೊಬೇಕು ಸರ್. ಉದಾಹರಣೆಗೆ ಅಪ್ ಇದೆ, ಡೌನ್ ಇದೆ, ಕೆಲವು ಬ್ರೇಕ್ಗಳು ಕಮ್ಮಿ ಇರ್ತವೆ. ಏನೋ ಒಂಚೂರು ಬ್ರೇಕ್ ಇರಲಿಲ್ಲ ಹೋಯ್ತು ಮುಗೀತು. ಅವ್ನು ಬಂದು ಒಳಗೆ ಬೀಳೋದೇನೆ. ಸುಮಾರು ಆಕ್ಸಿಡೆಂಟ್ ಆಗುತ್ತೆ ನೋಡಿ. ಆ ಟರ್ನಿಂಗ್ ಆಗವೆ ಇಲ್ಲೂ ಆಯ್ತವೆ, ಸುಮಾರು ಆಗಿದೆ ಇಲ್ಲ. ಜಂಕ್ಷನ್ ಸರ್ಕಲ್ ಬೇರೆ. ಈಗ 4 ತಿಂಗಳ ಎಷ್ಟು 4 ತಿಂಗಳು ಆಯ್ತಾ? 4 ತಿಂಗಳು ಆಯ್ತು ಸರ್. 4 ತಿಂಗಳು ಯಾರು ಅಧಿಕಾರಿಗಳು ಗಮನಿಸಿದ್ರೆ ಬಂದು ಯಾರು ಗಮನಿಸ ಬಂದು ಮಾಡಿ ಸರ್. ಅವತ್ತು ಸ್ಟಾಪ್ ಮಾಡೋದು ಅಷ್ಟೇ. ಈಗ ನೋಡಿ ಇದೆಲ್ಲ ಸುದ್ದು ಕಟ್ಬಿಡೋದು ಅಷ್ಟೇ. ತಿರುಗಿ ಬಂದೇ ಇಲ್ಲ ಈ ಕಡೆ. ಈಗ ಹಿಂದೆ ಇರೋಂಥ BBMP ಅಧಿಕಾರಿಗಳು, BBMP ಇದ್ದಂಥ ಸದಸ್ಯರಾಗಿರ್ಬೋದು, ಯಾರು ಕಾರ್ಪೊರೇಟರ್ ಆಗಿರ್ಬೋದು, ಮುಂದೆ ಕಾರ್ಪೊರೇಟರ್ ಆಗ್ತೀನಿ ಅನ್ನೋರಾಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, ಯಾರು ಬಂದಿದ್ದಾರೆ ಇದ್ರ ಬಗ್ಗೆ? ಬಂದಿಲ್ಲ. ನಮ್ಗೆ ಬಂದು ಮಾಡ್ಬಿಟ್ಟು ಇನ್ನೂ ಅವ್ರಿಗೆ ಒಳ್ಳೆ ಹೆಸರು ಬರುತ್ತಲ್ವಾ. ಈಗ ಸರ್ಕಾರ ಆಗಲಿ BBMP ಆಗಲಿ ಹೇಳೋದಂದೇನೆ. ಹೌದು, ನಾನು ಬೆಂಗಳೂರು ಜನಕ್ಕೋಸ್ಕರ ಇದ್ದೀನಿ, ಜನಪರ ಕರ್ನಾಟಕದಿಂದ ಜನಕ್ಕೆ ಸರ್ಕಾರ ಹೇಳಿದ್ರೆ BBMP ಹೇಳೋದಂದ್ರೆ ಬೆಂಗಳೂರು ಜನ ಉದ್ಧಾರ ಮಾಡಿದ್ರೆ ಬೆಂಗಳೂರು ಉದ್ಧಾರ ಮಾಡ್ತಾರೆ. ಅದು ಹೇಳ್ತಾರೆ, ಬಟ್ ಮಾಡ್ತಾ ಇಲ್ವಲ್ಲ. ಮಾಡ್ತಾ ಇಲ್ಲ. ಮುಚ್ಚು ಈಗ ಇದು ಮೇನ್ ನೋಡಿದಲ್ವಾ ಎಷ್ಟು ಇದು ಮಾಡಿ ಅಲ್ಲಿ ರೋಡ್ ಇದು ಮಾಡ್ತೀವಿ ಅಂದ್ರೆ ಇಲ್ಲಿಗೆ ಮೋರಿಗೆ ಅಟ್ಯಾಚ್ ಮಾಡೋಕ್ಕೂ ಅದನ್ನ ಮೋರಿಗೆ ಇದ್ರು ಸರ್. ಓಲಿ ಬೇಗ ಮುಗಿಸಿದಷ್ಟು ಒಳ್ಳೆಯದಲ್ವಾ. ಇಲ್ಲಿ
MLA ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಇಲ್ಲ ಬಂದು ಅವ್ರು ಬಂದು ಹೋಗ್ಬಿಟ್ಟು ಮಾಡ್ತೀವಿ ಅಂತ ಅವ್ರು ಮರ ರಿಮೂವ್ ಮಾಡೋದಕ್ಕೆ ಅವರೇ MLA ಅವರೇ. MLA ಮಾತಿಗೆ ಹಾಗಾದ್ರೆ ಇವರು ಕಿಂಚಿತ್ ಇದು ಮರನ ಒಂದು ದೊಡ್ಡ ಮರ ಇತ್ತು, ಆ ಮೋರಿ ಮೇಲೆ ಬಂದ್ಬಿಟ್ರೆ ಅದು ಮರ ರಿಮೂವ್ ಮಾಡಬೇಕು, ಆಮೇಲೆ ಇದು ಮಾಡಿದ್ರು ಮರ ಪಾಪ ಅದು ಹೇಳಿದ್ರು ರಿಮೂವ್ ಮಾಡಿದ್ರು, ಮಾಡಿದ್ಮೇಲೆ ಇದು ಸ್ಟಾಪ್ ಮಾಡಿಬಿಟ್ರು. ಇದು ಎಷ್ಟು ದಿನ ತಗೊಂತಾರೆ ಕಾಲಾವಕಾಶ? ಅದೇ ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಈಗ ಸ್ಥಳೀಯರು ಯಾರು ಏನೋ ಪ್ರತಿಭಟನೆ ಮಾಡೋದ್ರಲ್ಲಿ ಯಾರಿಲ್ಲ ಸರ್, ಯಾರು ಗಮನ ಕೊಡ್ತಾರೆ ಸರ್, ಈ ಕಡೆ ಯಾರು ಬಂದು ಹೇಳ್ತಾರೆ ನೋಡಿ ಮಾಡ್ಬಿಟ್ಟು ಮಧ್ಯದಲ್ಲಿ ಮೇನ್ ರೋಡ್ ಮಧ್ಯದಲ್ಲಿ ಅಂತ ಹೇಳ್ತಾರೆ, ಹೋಯ್ತಾರೆ ಅಷ್ಟೇ. ಅವರು ಈ ಸ್ಮೆಲ್ ನೀವು ಹೆಂಗಿರ್ತೀರ ಅಂತ ಬಂದು ಅಂಗಡಿಲ್ಲ. BBMP ಅವ್ರಿಗೆ ಏನು ಹೇಳ್ತಾರೆ ಈ ವಿಚಾರವಾಗಿ? ಈ BBMP ಅವ್ರು ಇವೆಲ್ಲ ನೋಡಿ ಮಾಡ್ಬೇಕಲ್ಲ ಸಂಬಂಧಿ, ಇವೆಲ್ಲ ನೋಡ್ಬಿಟ್ಟು ಏನು ತೊಂದರೆ ಇದೆ ಜನಗಳಿಗೆ ಏನು ನಾನು ಮಾಡ್ಬೇಕಲ್ವಾ. ಯಾಕಂದ್ರೆ ಪ್ರತಿಯೊಂದು ವಾರ್ಡಲ್ಲೂ ಝೂನಲ್ಲಿ ಅಂತ ಒಬ್ರು ಇದ್ದೇ ಇರ್ತಾರೆ. ಹೌದು, BBMP ಝೂನಲ್ಲಿ ಬಂದು ನೋಡ್ಬಿಟ್ಟು ಅವ್ರು ಬಂದು ಗಮನಿಸಿದ್ರೆ ಇಲ್ಲ ಸರ್, ಇದೇ ಇಲ್ಲ ಗಮನಿಸಿದ್ರೆ ಅವರು ಇದು ಮಾಡ್ಬೋದು, ಇಷ್ಟು ಬೇಗ ಕೆಲಸ ಮುಗಿಸ್ಬಾಯ್ತು. ಇಲ್ಲ ಬಂದು ಗಮನಿಸಿಲ್ಲ. ಇಲ್ಲಿ ನೋಡಿ ನೀವೇ ನೋಡಿ ಇದು ಹಣ್ಣು ತರಕಾರಿ ಅಂಗಡಿ, ಸೊಳ್ಳೆಗಳು ನೊಣಗಳು ಈಗ ಹೆಂಗೆ ಜನ ಹೆಂಗೆ ಬರ್ತಾರೆ ಹೇಳಿ. ಒಂದು ಪಾರ್ಕಿಂಗ್ ಎಲ್ಲೂ ಮಾಡೋಕ್ಕಾಗಲ್ಲ. ಈಗ ಬೆಳಗ್ಗೆ ಹೊಸ ಸಾಯಂಕಾಲ ಕಾರ್ ಉಳಿಸ್ಬಿಡ್ತಾರೆ, ಅಲ್ಲಿ ಅಷ್ಟು ಬರಲ್ಲ, ಹೆಂಗಸು ಮಕ್ಕಳೇ ಬರ್ತಾರೆ, ಈಗ ಬರೋಕ್ಕೆ ಬಾಯ್ ಬಿಡ್ತಾರೆ, ಚೂರೆಲ್ಲ ಸ್ಕಿಟ್ ಆಯ್ತು ಒಳಗೆ ಬೀಳ್ತಾರೆ, ಕಮ್ಮಿಗಳು ಬೇರೆ ಅಲ್ಲಿ ಭಾಳ ಕಷ್ಟ ಸರ್ ಅಲ್ಲಿ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.